ಇಲ್ಲಿ ನೀವು ಯಾರ್ಯಾರು ಈ ವರ್ಷ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಹಾಗೆ ಕೀ ಆಪ್ಷನ್ ನ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ನೀವು ಒಂದು ಆಪ್ಷನ್ ಟೆಸ್ಟ್ ಪ್ರೋಸೆಸ್ ಅಲ್ಲಿ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತು ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಸೀಟ್ ಸಿಗಲ್ಲ. ಇದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ನ ಕೊಡೋದಾದ್ರೆ, ಇಲ್ಲಿ ಎಷ್ಟೊಂದು ಜನ ಸಿಇಟಿ ಎಕ್ಸಾಮ್ ನ ಚೆನ್ನಾಗಿ ಮಾಡಿದ್ರು, ಆದ್ರೆ ಅವ್ರದ್ದು ಎಷ್ಟೊಂದು ಜನದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಮತ್ತೆ ಇದ್ರ ಬಗ್ಗೆ ನಮ್ಮ ಚಾನಲ್ ಕೂಡ ಪ್ರಿಡಕ್ಟ್ ಮಾಡಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಕೂಡ ಮಾಡಿದ್ವಿ. ಸಿಇಟಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅಂತ. ಓಕೆನಾ, ಈ ರೀತಿ ನೀವು ಕೆಲವು ಮಿಸ್ಟೇಕ್ಗಳನ್ನ ಮಾಡ್ತೀರಾ, ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸಿಇಟಿ ಸಿಗಲ್ಲ ಆಪ್ಷನ್ ಎಂಟ್ರಿ. ಓಕೆನಾ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನೇನು ಮಿಸ್ಟೇಕ್ಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಮತ್ತೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು, ಎಲ್ಲ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸಿಇಟಿ ಆಪ್ಷನ್ ಎಂಟ್ರಿನ ನೀವೇನಾದ್ರೂ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಗೊತ್ತಲ್ಲ, ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಸಿಇಟಿ ಆಪ್ಷನ್ ಎಂಟ್ರಿ ನೀವು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಆಪ್ಷನ್ ಎಂಟ್ರಿ ಜೊತೆ ಈ ಒಂದು ಆಪ್ಷನ್ ಕೂಡ ಇಟ್ಕೊಳ್ಳಿ. ನಿಮ್ಗೆ ಡೈರೆಕ್ಟ್ CSE ಸೀಟ್ ಸಿಗೋಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಆಪ್ಷನ್. ಇಲ್ಲಿ ನಾನ್ ಮಾತಾಡ್ತಾ ಇರೋದು ಇಂಡಿಯಾದ 30+ ಟಾಪ್ CSE ಕ್ಯಾಂಪಸ್ ಅಲ್ಲಿ ಇರೋ ಒಂದು ಆಪರ್ಚುನಿಟಿ ಬಗ್ಗೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಆನ್ಲೈನ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಮನೇಲಿ ಕೂತ್ಕೊಂಡು ಕೂಡ ಈ ಒಂದು ಎಕ್ಸಾಮ್ ನೀವು ಅಟೆಂಡ್ ಮಾಡಬಹುದು, ಏನು ಕೂಡ ತೊಂದರೆ ಇಲ್ಲ. ಇದನ್ನ ನೀವು ಏನು ಕನ್ಸಿಡರ್ ಮಾಡ್ಕೋಬೇಕು ಅದನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಈಗಲೇ ಅಪ್ಲೈ ಮಾಡಿ. ಯಾಕೆಂದ್ರೆ ಇಲ್ಲಿ ನೀವು 4 years ಇಂಜಿನಿಯರಿಂಗ್ ಪ್ರೋಗ್ರಾಮ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಅಲ್ಲಿ ಮಾಡಬಹುದು. ಫ್ಯೂಚರ್ ನಲ್ಲಿ ತುಂಬಾ ಸ್ಕೋಪ್ ಇದೆ ಈ ಒಂದು ಫೀಲ್ಡ್ ಗಳಿಗೆ. ಮತ್ತೆ ನೀವು ಇಂಡಿಯಾದಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೆರಿಯರ್ಸ್ ಗಳಿವು. ಇಲ್ಲಿ ನೀವು ಲರ್ನಿಂಗ್ ಕೇವಲ ಥಿಯರಿಗೆ ಮಾತ್ರ ಲಿಮಿಟ್ ಆಗಿರೋದಿಲ್ಲ, ನಿಮ್ಗೆ ಇಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಲರ್ನಿಂಗ್ ಸಿಗುತ್ತೆ. ನಿಮಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀರಾ, ಇಂಡಸ್ಟ್ರಿ ಎಕ್ಸ್ಪೋಜರ್ ಡೇ ಒಂದೇ ಸಿಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಇದೆ. ಇಲ್ಲಿ ಟೆಕ್ನಾಲಜಿಗೆ ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ವರ್ಲ್ಡ್ ಕ್ಲಾಸ್ AI ಟೂಲ್ಸ್ಗೂ ಕೂಡ ನಿಮಗೆ ಆಕ್ಸೆಸ್ ಸಿಗುತ್ತೆ. ChatGPT Pro, GitHub, Copilot, ಕ್ಲೌಡ್ ಕಂಪ್ಯೂಟ್ ಕ್ರೆಡಿಟ್ಸ್ ಎಲ್ಲ ಕೂಡ ಸಿಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ಸಲಿ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಕೂಡ AI ಬಗ್ಗೆ ಓದ್ತಾ ಇರ್ತಾರೆ. ಇಲ್ಲಿ ನೀವು AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು ರಿಯಲ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತಾ ಇರ್ತೀರಾ. ಇದಕ್ಕೆಲ್ಲ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳಿ. ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ, ಈಗಲೇ ಕ್ಲಿಕ್ ಮಾಡಿ ಹೋಗಿ ಅಪ್ಲೈ ಮಾಡಿ. ಅಡ್ಮಿಷನ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿವೆ, ಸೀಟ್ಸ್ ಗಳು ಕೂಡ ಫಾಸ್ಟ್ ಆಗಿ ಫಿಲ್ ಅಪ್ ಆಗ್ತಿದೆ. ಸೊ ಈ ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹೌದು, ನಾನ್ ಮಾತಾಡ್ತಾ ಇರೋದು NIT ಬಗ್ಗೆ. ಟೈಮ್ ತುಂಬಾ ಲಿಮಿಟೆಡ್ ಆಗಿದೆ, ಬೇಗ ಆಕ್ಷನ್ ತಗೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಸಿಇಟಿ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಈ ಒಂದು ಪ್ರೊಸೆಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಲ್ಲಿ. ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗೋದು. ಇದನ್ನ ನೀವು ಕರೆಕ್ಟ್ ಆಗಿ ಏನಾದ್ರು ಸಿಇಟಿ ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ತು ಅಂದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಸುಮಾರಾಗಿರುವಂತ ಕಾಲೇಜ್ ಸಿಗುತ್ತೆ. ಮತ್ತೆ ಎಷ್ಟೊಂದು ಜನರಿಗೆ ಸೀಟೇ ಸಿಗಲ್ಲ, ನೀವು ಪ್ರೈವೇಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಓಕೆನಾ, ಇಲ್ಲಿ ಸಿಇಟಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಗಳು ಸಾಕಷ್ಟು ಒಂದು ತಪ್ಪುಗಳನ್ನ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ, ಆಮೇಲೆ ಲಾಸ್ಟ್ ರೌಂಡ್ ಬರ್ತಾರೆ ನನಗೆ ಸೀಟ್ ಸಿಕ್ಕಿಲ್ಲ ಅಂತ. ನಿಮ್ಗೆ ಆ ರೀತಿ ಪರಿಸ್ಥಿತಿ ಬರಬಾರ್ದಂದ್ರೆ ಇವಾಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವು ಸಿಇಟಿ ಆಪ್ಷನ್ ಎಂಟ್ರಿ ನೀವು ಅಟೆಂಡ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಫಸ್ಟ್ ಒಂದು ಕ್ಲಾರಿಟಿ ಇರಬೇಕು. ಓಕೆನಾ, ಯಾವ ಒಂದು ಕೋರ್ಸ್ಗೆ ನಾನು ಅಡ್ಮಿಷನ್ ಆಗಬೇಕು ಅನ್ನೋದು, ಇಂಜಿನಿಯರಿಂಗ್ ಆಗಬೇಕಾ, ಫಾರ್ಮಸಿನ, ವೆಟರ್ನರಿನ, ಅಗ್ರಿಕಲ್ಚರ್ ಅಂತ. ಓಕೆನಾ, ಮತ್ತೆ ಆಪ್ಷನ್ ಎಂಟ್ರಿಲಿ ನೀವು ಕಾಲೇಜಸ್ನ ಕೊಡ್ತಿರಲ್ಲ, ಅದರಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು. ಇವಾಗ ನನಗೆ ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದ್ರೆ ಫಾರ್ಮಸಿ ಮಾಡ್ತೀನಿ, ಫಾರ್ಮಸಿ ಸಿಕ್ಕಿಲ್ಲ ಅಂದ್ರೆ ವೆಟರ್ನರಿ ಮಾಡ್ತೀನಿ. ಆ ರೀತಿ ನೀವು ಒಂದು ಕರೆಕ್ಟ್ ಆರ್ಡರ್ ಅಲ್ಲಿ ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಇವಾಗ ನೀವೇನಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡೋದು, ನಂತರ ಒಂದು ಫಾರ್ಮಸಿ ಕಾಲೇಜ್ ಕೊಡೋದು, ಅದ್ರ ಕೆಳಗಡೆ ಒಂದು ವೆಟರ್ನರಿ ಕಾಲೇಜಸ್ ಕೊಡೋದು, ಆ ರೀತಿ ಮಾಡ್ತು ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ್ದಾರ ಒಂದು ಕೋರ್ಸ್ ಅಲಾಟ್ಮೆಂಟ್ ಆಗುತ್ತೆ. ಆವಾಗ ಆ ಒಂದು ಕೋರ್ಸ್ ಎಲ್ಲಿ ಸಿಕ್ಕಿರುತ್ತಲ್ಲ, ಯಾವ ಕಾಲೇಜಲ್ಲಿ, ಅಲ್ಲಿಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ. ಆ ರೀತಿ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರ ಅಂದ್ರೆ ಕಟ್ ಆಫ್ ಜಾಸ್ತಿ ಇರುವಂತ ಕಾಲೇಜಸ್ನ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೀಟು ಕೂಡ ಸಿಗದೇನು ಕೂಡ ಇರ್ಬೋದು. ಓಕೆನಾ, ನೀವೊಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇರ ಅಂದ್ರೆ ನೀವು ರ್ಯಾಂಡಮ್ ಆಗಿ ಕಾಲೇಜಸ್ನ ಫಸ್ಟ್ ಆಫ್ ಆಲ್ ಕೊಡ್ಲೇಬಾರ್ದು ಆಪ್ಷನ್ ಎಂಟ್ರಿಗೆ. ಓಕೆನಾ, ನಿಮ್ಗೆ ಇಷ್ಟ ಆಗಿದೆ, ಓಕೆ ಕೊಟ್ಟಿರೋ ಕಾಲೇಜಸ್ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ಗೆ ಆ ಒಂದು ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಓಕೆನಾ, ಫಸ್ಟ್ನೇ. ಇಲ್ಲ ನಿಮ್ಗೆ ಬರೀ ಇಷ್ಟ ಆಗಿದೆ ಅಂತ ನೀವು ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ತುಂಬಾ ಕಮ್ಮಿ ಇದೆ, ನೀವು ಕೊಟ್ಟಿರುವಂತ ಕಾಲೇಜಸ್ ಕಟ್ ಆಫ್ ತುಂಬಾ ಜಾಸ್ತಿ ಇದೆ ಲಾಸ್ಟ್ ಇಯರ್ ಅಲ್ಲಿ ನೋಡಿದ್ರೆ ಅಂದ್ರೆ ನಿಮ್ಗೆ ಏನಾಗುತ್ತೆ ಆ ಒಂದು ಕಾಲೇಜ್ಗಳಲ್ಲಿ ಸೀಟ್ ಸಿಗಲ್ಲ.
ಓಕೆನಾ. ಇದ್ರ ಬಗ್ಗೆ ನೀವು ಒಂದು ಕ್ಲಾರಿಟಿ ಇಟ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ನೀವು ಕಾಲೇಜ್ ಲಿಸ್ಟ್ ನ ಯಾವ ರೀತಿ ಅರೇಂಜ್ ಮಾಡಿ ಕೊಡ್ಬೇಕಾಗುತ್ತೆ ಅಂದ್ರೆ ಆಪ್ಷನ್ಗೆ ಇಲ್ಲಿ ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಇಂಜಿನಿಯರಿಂಗ್ ಕೋರ್ಸ್ ನೋಡ್ತಾರೆ, ಇಂಜಿನಿಯರಿಂಗ್ ಕೋರ್ಸ್ ಸಂಬಂಧಪಟ್ಟ ಕಾಲೇಜಸ್ ನ ಫಸ್ಟ್ ಕೊಡಿ. ಅದೆಲ್ಲ ಕೂಡ ಮುಗ್ದಾದ್ಮೇಲೆ ಅದ್ರ ಕೆಳಗಡೆ ವೆಟರ್ನರಿ ಕಾಲೇಜಸ್ ನ ಕೊಡಿ. ಅದ್ರ ಕೆಳಗಡೆ ನೀವೇಂದ್ರೂ ಫಾರ್ಮಸಿ ನೋಡ್ತಾರೆ, ಫಾರ್ಮಸಿನ ಕೆಳಗಡೆ ಕೊಡಿ. ಕೋರ್ಸಸ್ ಗಳನ್ನ ಮಿಕ್ಸ್ ಮಾಡಿ ಆಪ್ಷನ್ಗೆ ಕೊಡಕ್ ಹೋಗ್ಬಿಡಿ. ಮೊದಲನೇದಾಗಿ ಇಲ್ಲಿ ಎರಡನೇದಾಗಿ ಏನ್ ಮಾಡಿ ಅಂದ್ರೆ 3 ಸ್ಟ್ರಾಟಜಿನ ಯೂಸ್ ಮಾಡಿ. ಫಸ್ಟ್ ಸ್ಟ್ರಾಟಜಿ ಏನಂದ್ರೆ ನಿಮಗೆ ಬೇಕಾಗಿರುವಂತ ಕಾಲೇಜಸ್ ನ ಫಸ್ಟ್ ಕೊಟ್ಬಿಡಿ, ಅದು ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ. ಓಕೆನಾ. ಅದ್ರ ಕೆಳಗಡೆ ನಿಮ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಂಡ್ರೆ ನಿಮ್ಗೆ ಈ ವರ್ಷ ಯಾವ ಕಾಲೇಜ್ ಸಿಗ್ಬೋದು ಅಂತ ಅನ್ಸುತ್ತೆ ಅದನ್ನ ಸೆಕೆಂಡ್ ಆಪ್ಷನ್ ಕೊಡಿ. ಅದ್ರ ಕೆಳಗಡೆ ಏನ್ ಮಾಡಿ ಅಂದ್ರೆ ಬ್ಯಾಕಪ್ ಬಗ್ಗೆ ನಿಮ್ಮ ರ್ಯಾಂಕಿಂಗ್ ಗಿಂತ ಕಟ್ ಆಫ್ ಯಾವೊಂದು ಕಾಲೇಜ್ಗಳಲ್ಲಿ ಜಾಸ್ತಿ ಇದೆ ಆ ಒಂದು ಕಾಲೇಜ್ಗಳ ಕಟ್ ಆಫ್ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಆಪ್ಷನ್ ಅಲ್ಲಿ ಕೊಡಿ. ಓಕೆನಾ. ಈ ರೀತಿ ಮಾಡ್ತು ಅಂದ್ರೆ ನಿಮ್ಗೆ 100% ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಕಟ್ ಆಫ್ ನೋಡ್ದೇನೆ ನಿಮ್ಗೆ ಇಷ್ಟ ಬಂದಿದ್ದ ಕಾಲೇಜಸ್ನ ಸುಮ್ಮನೆ ಆಪ್ಷನ್ ಟ್ರಿಗೆ ಕೊಟ್ಬಿಟ್ರೆ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಮತ್ತೆ ನೀವೇನಾದ್ರೂ ತುಂಬಾ ಕಮ್ಮಿ ಕಾಲೇಜಸ್ನ ಆಪ್ಷನ್ ಟ್ರಿಗೆ ನೀವೇನಾದ್ರೂ ಎಂಟರ್ ಮಾಡ್ತು ಅಂದ್ರೂ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗದೆ ಇರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಕಾಲೇಜಸ್ನ ಆಪ್ಷನ್ ಟ್ರಿಗೆ ಕೊಡಿ. ಓಕೆನಾ. ಮತ್ತೆ ನಿಮ್ಮ KCT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ ಜೂನ್ 15ನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಕಿಯೋರ್ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ನ ತಿಳಿಸಿ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ NIET ಅಪ್ಲೈ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.